ನೀರಾವರಿಯ ಮೇಲೆ, ಸಮಾಜ ಕಲ್ಯಾಣದ ಮೇಲೆ ಮತ್ತು ಎಲ್ಲ ಇಲಾಖೆಗಳಿಗೂ ಕೂಡ ನ್ಯಾಯವನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅದರ ಜೊತೆಗೆ ಪ್ರಯಾರಿಟಿ ಸೆಕ್ಟರ್ಸು ನಮ್ಮದೇನಿದೆ, ಇನ್ಫ್ರಾಸ್ಟ್ರಕ್ಚರು ಮತ್ತು ನೀರಾವರಿ, ಈ ಎಲ್ಲದಕ್ಕೂ ಕೂಡ ಕೈಗಾರಿಕೆಗೆ ಇದೆಲ್ಲದಕ್ಕೂ ಕೂಡ ಹೆಚ್ಚು ಒತ್ತನ್ನು ಕೊಟ್ಟಿರ್ತಕ್ಕಂಥದ್ದು. ನೀರಾವರಿ ಕೃಷಿಗೆ ಸಂಬಂಧಪಟ್ಟ ಹಾಗೆ ರೈತರಿಗೂ ಕೂಡ ಅದರಿಂದ ಅನುಕೂಲ ಆಗ್ತಕ್ಕಂಥದ್ದು. ಇದೆಲ್ಲವನ್ನು ಕೂಡ ಸಮತೋಲನವಾಗಿ ಕೊಟ್ಟಿರ್ತಕ್ಕಂಥ ಬಡ್ಜೆಟ್. ಮುಸಲ್ಮಾನರು ಸಮಾಜದಲ್ಲಿ ಸುಮಾರು 18% ಜನಸಂಖ್ಯೆ ಇದೆ. ಅವರನ್ನು ಹೊರತುಪಡಿಸಿ ಅಥವಾ ಅವರನ್ನು ಮೂಲೆಗಿಟ್ಟು ನಾವು ಅಭಿವೃದ್ಧಿಯನ್ನು ಮಾಡೋದಕ್ಕಾಗಲ್ಲ. ಅವ್ರನ್ನ ಜೊತೆಯಲ್ಲೇ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಕೆಲವು ಕಾರ್ಯಕ್ರಮಗಳನ್ನು ಅವರಿಗೆ ಕೊಟ್ಟಿದ್ದಾರೆ. ಹಾಗಂತ ಹೇಳಿ ಅವರಿಗೆ ಓಲೈಕೆ ಮಾಡಿದ್ದಾರೆ ಅನ್ನುವಂಥದ್ದು ತಪ್ಪು. ಕೇಳಿದ್ದೆಲ್ಲ ಕೊಟ್ಟಿದ್ದಾರೆ. 1,000 ವೆಹಿಕಲ್ಸ್ ಅನ್ನು ಪರ್ಚೇಸ್ ಮಾಡಿ, ನಮಗೆ ಮೊಬಿಲಿಟಿ ಭಾಳ ಇಂಪಾರ್ಟೆಂಟ್. ಅದರ ಜೊತೆಗೆ ಮಹಿಳೆಯರಿಗೆ ಸುರಕ್ಷತೆಗೋಸ್ಕರ ಆ ಕಾರ್ಯಕ್ರಮಗಳನ್ನು ನಾನು ಕೇಳಿದ್ದೆ, ಅದನ್ನು ಕೊಟ್ಟಿದ್ದಾರೆ. ಇನ್ನು ಈ ಅಗ್ನಿಶಾಮಕಕ್ಕೆ ಏನು 15 ವರ್ಷ ಆದ ನಂತರ ವೆಹಿಕಲ್ಸನ್ನೆಲ್ಲ ಡಿಸ್ಕಾರ್ಡ್ ಮಾಡಬೇಕು ಅಂತ ಹೇಳಿದ್ರು ಕೇಂದ್ರ ಸರ್ಕಾರ. ಅದಕ್ಕಾಗಿ ನಾವು ಕೇಳಿದ್ದೆ, ಅದಕ್ಕೂ ಕೂಡ 330 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಇನ್ನೂ ನನಗೆ ಎಷ್ಟು ಕೊಟ್ಟರು ಸಾಲದಿಲ್ಲಲ್ಲ ನಮಗೆ, ಆದರೆ ಖಂಡಿತವಾಗಿ ನಾವು ಕೇಳಿದ್ದನ್ನೆಲ್ಲ ಕೊಟ್ಟಿದ್ದಾರೆ. ಸಾಲದ್ದು ಏನು ಹೆಚ್ಚು ಆಗಿಲ್ಲ. ಕಳೆದ ವರ್ಷ ಏನು ಸಾಲ 1,00,000 ಕೋಟಿ ಇದ್ದು, ಇನ್ನೊಂದು 5,000 ಕೋಟಿ ಹೆಚ್ಚಾಗಿದೆ ಅಷ್ಟೇ. ಹೆಚ್ಚು ಸಾಲವನ್ನು ಮಾಡೋದಕ್ಕೆ ಹೋಗಿಲ್ಲ. ನೀರಾವರಿಯ ಮೇಲೆ, ಸಮಾಜ ಕಲ್ಯಾಣದ ಮೇಲೆ ಮತ್ತು ಎಲ್ಲ ಇಲಾಖೆಗಳಿಗೂ ಕೂಡ ನ್ಯಾಯವನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅದರ ಜೊತೆಗೆ ಪ್ರಯಾರಿಟಿ ಸೆಕ್ಟರ್ಸು ನಮ್ಮದೇನಿದೆ, ಇನ್ಫ್ರಾಸ್ಟ್ರಕ್ಚರು ಮತ್ತು ನೀರಾವರಿ, ಈ ಎಲ್ಲದಕ್ಕೂ ಕೂಡ ಕೈಗಾರಿಕೆಗೆ ಇದೆಲ್ಲದಕ್ಕೂ ಕೂಡ ಹೆಚ್ಚು ಒತ್ತನ್ನು ಕೊಟ್ಟಿರ್ತಕ್ಕಂಥದ್ದು. ನೀರಾವರಿ ಕೃಷಿಗೆ ಸಂಬಂಧಪಟ್ಟ ಹಾಗೆ ರೈತರಿಗೂ ಕೂಡ ಅದರಿಂದ ಅನುಕೂಲ ಆಗ್ತಕ್ಕಂಥದ್ದು. ಇದೆಲ್ಲವನ್ನು ಕೂಡ ಸಮತೋಲನವಾಗಿ ಕೊಟ್ಟಿರ್ತಕ್ಕಂಥ ಬಡ್ಜೆಟ್. ಮುಸಲ್ಮಾನರು ಸಮಾಜದಲ್ಲಿ ಸುಮಾರು 18% ಜನಸಂಖ್ಯೆ ಇದೆ. ಅವರನ್ನು ಹೊರತುಪಡಿಸಿ ಅಥವಾ ಅವರನ್ನು ಮೂಲೆಗಿಟ್ಟು ನಾವು ಅಭಿವೃದ್ಧಿಯನ್ನು ಮಾಡೋದಕ್ಕಾಗಲ್ಲ. ಅವ್ರನ್ನ ಜೊತೆಯಲ್ಲೇ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಕೆಲವು ಕಾರ್ಯಕ್ರಮಗಳನ್ನು ಅವರಿಗೆ ಕೊಟ್ಟಿದ್ದಾರೆ. ಹಾಗಂತ ಹೇಳಿ ಅವರಿಗೆ ಓಲೈಕೆ ಮಾಡಿದ್ದಾರೆ ಅನ್ನುವಂಥದ್ದು ತಪ್ಪು. ಕೇಳಿದ್ದೆಲ್ಲ ಕೊಟ್ಟಿದ್ದಾರೆ. 1,000 ವೆಹಿಕಲ್ಸ್ ಅನ್ನು ಪರ್ಚೇಸ್ ಮಾಡಿ, ನಮಗೆ ಮೊಬಿಲಿಟಿ ಭಾಳ ಇಂಪಾರ್ಟೆಂಟ್. ಅದರ ಜೊತೆಗೆ ಮಹಿಳೆಯರಿಗೆ ಸುರಕ್ಷತೆಗೋಸ್ಕರ ಆ ಕಾರ್ಯಕ್ರಮಗಳನ್ನು ನಾನು ಕೇಳಿದ್ದೆ, ಅದನ್ನು ಕೊಟ್ಟಿದ್ದಾರೆ. ಇನ್ನು ಈ ಅಗ್ನಿಶಾಮಕಕ್ಕೆ ಏನು 15 ವರ್ಷ ಆದ ನಂತರ ವೆಹಿಕಲ್ಸನ್ನೆಲ್ಲ ಡಿಸ್ಕಾರ್ಡ್ ಮಾಡಬೇಕು ಅಂತ ಹೇಳಿದ್ರು ಕೇಂದ್ರ ಸರ್ಕಾರ. ಅದಕ್ಕಾಗಿ ನಾವು ಕೇಳಿದ್ದೆ, ಅದಕ್ಕೂ ಕೂಡ 330 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಇನ್ನೂ ನನಗೆ ಎಷ್ಟು ಕೊಟ್ಟರು ಸಾಲದಿಲ್ಲಲ್ಲ ನಮಗೆ, ಆದರೆ ಖಂಡಿತವಾಗಿ ನಾವು ಕೇಳಿದ್ದನ್ನೆಲ್ಲ ಕೊಟ್ಟಿದ್ದಾರೆ. ಸಾಲದ್ದು ಏನು ಹೆಚ್ಚು ಆಗಿಲ್ಲ. ಕಳೆದ ವರ್ಷ ಏನು ಸಾಲ 1,00,000 ಕೋಟಿ ಇದ್ದು, ಇನ್ನೊಂದು 5,000 ಕೋಟಿ ಹೆಚ್ಚಾಗಿದೆ ಅಷ್ಟೇ. ಹೆಚ್ಚು ಸಾಲವನ್ನು ಮಾಡೋದಕ್ಕೆ ಹೋಗಿಲ್ಲ. ನೀರಾವರಿಯ ಮೇಲೆ, ಸಮಾಜ ಕಲ್ಯಾಣದ ಮೇಲೆ ಮತ್ತು ಎಲ್ಲ ಇಲಾಖೆಗಳಿಗೂ ಕೂಡ ನ್ಯಾಯವನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅದರ ಜೊತೆಗೆ ಪ್ರಯಾರಿಟಿ ಸೆಕ್ಟರ್ಸು ನಮ್ಮದೇನಿದೆ, ಇನ್ಫ್ರಾಸ್ಟ್ರಕ್ಚರು ಮತ್ತು ನೀರಾವರಿ, ಈ ಎಲ್ಲದಕ್ಕೂ ಕೂಡ ಕೈಗಾರಿಕೆಗೆ ಇದೆಲ್ಲದಕ್ಕೂ ಕೂಡ ಹೆಚ್ಚು ಒತ್ತನ್ನು ಕೊಟ್ಟಿರ್ತಕ್ಕಂಥದ್ದು. ನೀರಾವರಿ ಕೃಷಿಗೆ ಸಂಬಂಧಪಟ್ಟ ಹಾಗೆ ರೈತರಿಗೂ ಕೂಡ ಅದರಿಂದ ಅನುಕೂಲ ಆಗ್ತಕ್ಕಂಥದ್ದು. ಇದೆಲ್ಲವನ್ನು ಕೂಡ ಸಮತೋಲನವಾಗಿ ಕೊಟ್ಟಿರ್ತಕ್ಕಂಥ ಬಡ್ಜೆಟ್. ಮುಸಲ್ಮಾನರು ಸಮಾಜದಲ್ಲಿ ಸುಮಾರು 18% ಜನಸಂಖ್ಯೆ ಇದೆ. ಅವರನ್ನು ಹೊರತುಪಡಿಸಿ ಅಥವಾ ಅವರನ್ನು ಮೂಲೆಗಿಟ್ಟು ನಾವು
ಅಭಿವೃದ್ಧಿಯನ್ನು ಮಾಡೋದಕ್ಕಾಗಲ್ಲ. ಅವ್ರನ್ನ ಜೊತೆಯಲ್ಲೇ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಕೆಲವು ಕಾರ್ಯಕ್ರಮಗಳನ್ನು ಅವರಿಗೆ ಕೊಟ್ಟಿದ್ದಾರೆ. ಹಾಗಂತ ಹೇಳಿ ಅವರಿಗೆ ಓಲೈಕೆ ಮಾಡಿದ್ದಾರೆ ಅನ್ನುವಂಥದ್ದು ತಪ್ಪು. ಕೇಳಿದ್ದೆಲ್ಲ ಕೊಟ್ಟಿದ್ದಾರೆ. 1,000 ವೆಹಿಕಲ್ಸ್ ಅನ್ನು ಪರ್ಚೇಸ್ ಮಾಡಿ, ನಮಗೆ ಮೊಬಿಲಿಟಿ ಭಾಳ ಇಂಪಾರ್ಟೆಂಟ್. ಅದರ ಜೊತೆಗೆ ಮಹಿಳೆಯರಿಗೆ ಸುರಕ್ಷತೆಗೋಸ್ಕರ ಆ ಕಾರ್ಯಕ್ರಮಗಳನ್ನು ನಾನು ಕೇಳಿದ್ದೆ, ಅದನ್ನು ಕೊಟ್ಟಿದ್ದಾರೆ. ಇನ್ನು ಈ ಅಗ್ನಿಶಾಮಕಕ್ಕೆ ಏನು 15 ವರ್ಷ ಆದ ನಂತರ ವೆಹಿಕಲ್ಸನ್ನೆಲ್ಲ ಡಿಸ್ಕಾರ್ಡ್ ಮಾಡಬೇಕು ಅಂತ ಹೇಳಿದ್ರು ಕೇಂದ್ರ ಸರ್ಕಾರ. ಅದಕ್ಕಾಗಿ ನಾವು ಕೇಳಿದ್ದೆ, ಅದಕ್ಕೂ ಕೂಡ 330 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಇನ್ನೂ ನನಗೆ ಎಷ್ಟು ಕೊಟ್ಟರೂ ಸಾಲದಿಲ್ಲಲ್ಲ ನಮಗೆ. ಆದರೆ ಖಂಡಿತವಾಗಿ ನಾವು ಕೇಳಿದ್ದನ್ನೆಲ್ಲ ಕೊಟ್ಟಿದ್ದಾರೆ. ಸಾಲದ್ದು ಏನು ಹೆಚ್ಚು ಆಗಿಲ್ಲ. ಕಳೆದ ವರ್ಷ ಏನು ಸಾಲ 1,10,000 ಕೋಟಿ ಇದ್ದು, ಇನ್ನೊಂದು 5,000 ಕೋಟಿ ಹೆಚ್ಚಾಗಿದೆ ಅಷ್ಟೇ. ಹೆಚ್ಚು ಸಾಲವನ್ನು ಮಾಡೋದಕ್ಕೆ ಹೋಗಿಲ್ಲ. ನೀರಾವರಿಯ ಮೇಲೆ, ಸಮಾಜ ಕಲ್ಯಾಣದ ಮೇಲೆ ಮತ್ತು ಎಲ್ಲ ಇಲಾಖೆಗಳಿಗೂ ಕೂಡ ನ್ಯಾಯವನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅದರ ಜೊತೆಗೆ ಪ್ರಯಾರಿಟಿ ಸೆಕ್ಟರ್ಸು ನಮ್ಮದೇನಿದೆ, ಇನ್ಫ್ರಾಸ್ಟ್ರಕ್ಚರು ಮತ್ತು ನೀರಾವರಿ, ಈ ಎಲ್ಲದಕ್ಕೂ ಕೂಡ ಕೈಗಾರಿಕೆಗೆ, ಇದೆಲ್ಲದಕ್ಕೂ ಕೂಡ ಹೆಚ್ಚು ಒತ್ತನ್ನು ಕೊಟ್ಟಿರ್ತಕ್ಕಂಥದ್ದು. ನೀರಾವರಿ ಕೃಷಿಗೆ ಸಂಬಂಧಪಟ್ಟ ಹಾಗೆ ರೈತರಿಗೂ ಕೂಡ ಅದರಿಂದ ಅನುಕೂಲ ಆಗ್ತಕ್ಕಂಥದ್ದು. ಇದೆಲ್ಲವನ್ನು ಕೂಡ ಸಮತೋಲನವಾಗಿ ಕೊಟ್ಟಿರ್ತಕ್ಕಂಥ ಬಡ್ಜೆಟ್. ಮುಸಲ್ಮಾನರು ಸಮಾಜದಲ್ಲಿ ಸುಮಾರು 18% ಜನಸಂಖ್ಯೆ ಇದೆ. ಅವರನ್ನು ಹೊರತುಪಡಿಸಿ ಅಥವಾ ಅವರನ್ನು ಮೂಲೆಗಿಟ್ಟು ನಾವು ಅಭಿವೃದ್ಧಿಯನ್ನು ಮಾಡೋದಕ್ಕಾಗಲ್ಲ. ಅವ್ರನ್ನ ಜೊತೆಯಲ್ಲೇ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಕೆಲವು ಕಾರ್ಯಕ್ರಮಗಳನ್ನು ಅವರಿಗೆ ಕೊಟ್ಟಿದ್ದಾರೆ. ಹಾಗಂತ ಹೇಳಿ ಅವರಿಗೆ ಓಲೈಕೆ ಮಾಡಿದ್ದಾರೆ ಅನ್ನುವಂಥದ್ದು ತಪ್ಪು. ಕೇಳಿದ್ದೆಲ್ಲ ಕೊಟ್ಟಿದ್ದಾರೆ. 1,000 ವೆಹಿಕಲ್ಸ್ ಅನ್ನು ಪರ್ಚೇಸ್ ಮಾಡಿ, ನಮಗೆ ಮೊಬಿಲಿಟಿ ಭಾಳ ಇಂಪಾರ್ಟೆಂಟ್. ಅದರ ಜೊತೆಗೆ ಮಹಿಳೆಯರಿಗೆ ಸುರಕ್ಷತೆಗೋಸ್ಕರ ಆ ಕಾರ್ಯಕ್ರಮಗಳನ್ನು ನಾನು ಕೇಳಿದ್ದೆ, ಅದನ್ನು ಕೊಟ್ಟಿದ್ದಾರೆ. ಇನ್ನು ಈ ಅಗ್ನಿಶಾಮಕಕ್ಕೆ ಏನು 15 ವರ್ಷ ಆದ ನಂತರ ವೆಹಿಕಲ್ಸನ್ನೆಲ್ಲ ಡಿಸ್ಕಾರ್ಡ್ ಮಾಡಬೇಕು ಅಂತ ಹೇಳಿದ್ರು ಕೇಂದ್ರ ಸರ್ಕಾರ. ಅದಕ್ಕಾಗಿ ನಾವು ಕೇಳಿದ್ದೆ, ಅದಕ್ಕೂ ಕೂಡ 330 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಇನ್ನೂ ನನಗೆ ಎಷ್ಟು ಕೊಟ್ಟರೂ ಸಾಲದಿಲ್ಲಲ್ಲ ನಮಗೆ. ಆದರೆ ಖಂಡಿತವಾಗಿ ನಾವು ಕೇಳಿದ್ದನ್ನೆಲ್ಲ ಕೊಟ್ಟಿದ್ದಾರೆ. ಸಾಲದ್ದು ಏನು ಹೆಚ್ಚು ಆಗಿಲ್ಲ. ಕಳೆದ ವರ್ಷ ಏನು ಸಾಲ 1,10,000 ಕೋಟಿ ಇದ್ದು, ಇನ್ನೊಂದು 5,000 ಕೋಟಿ ಹೆಚ್ಚಾಗಿದೆ ಅಷ್ಟೇ. ಹೆಚ್ಚು ಸಾಲವನ್ನು ಮಾಡೋದಕ್ಕೆ ಹೋಗಿಲ್ಲ. ನೀರಾವರಿಯ ಮೇಲೆ, ಸಮಾಜ ಕಲ್ಯಾಣದ ಮೇಲೆ ಮತ್ತು ಎಲ್ಲ ಇಲಾಖೆಗಳಿಗೂ ಕೂಡ ನ್ಯಾಯವನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅದರ ಜೊತೆಗೆ ಪ್ರಯಾರಿಟಿ ಸೆಕ್ಟರ್ಸು ನಮ್ಮದೇನಿದೆ, ಇನ್ಫ್ರಾಸ್ಟ್ರಕ್ಚರು ಮತ್ತು ನೀರಾವರಿ, ಈ ಎಲ್ಲದಕ್ಕೂ ಕೂಡ ಕೈಗಾರಿಕೆಗೆ, ಇದೆಲ್ಲದಕ್ಕೂ ಕೂಡ ಹೆಚ್ಚು ಒತ್ತನ್ನು ಕೊಟ್ಟಿರ್ತಕ್ಕಂಥದ್ದು. ನೀರಾವರಿ ಕೃಷಿಗೆ ಸಂಬಂಧಪಟ್ಟ ಹಾಗೆ ರೈತರಿಗೂ ಕೂಡ ಅದರಿಂದ ಅನುಕೂಲ ಆಗ್ತಕ್ಕಂಥದ್ದು. ಇದೆಲ್ಲವನ್ನು ಕೂಡ ಸಮತೋಲನವಾಗಿ ಕೊಟ್ಟಿರ್ತಕ್ಕಂಥ ಬಡ್ಜೆಟ್. ಮುಸಲ್ಮಾನರು ಸಮಾಜದಲ್ಲಿ ಸುಮಾರು 18% ಜನಸಂಖ್ಯೆ ಇದೆ. ಅವರನ್ನು ಹೊರತುಪಡಿಸಿ ಅಥವಾ ಅವರನ್ನು ಮೂಲೆಗಿಟ್ಟು ನಾವು ಅಭಿವೃದ್ಧಿಯನ್ನು ಮಾಡೋದಕ್ಕಾಗಲ್ಲ. ಅವ್ರನ್ನ ಜೊತೆಯಲ್ಲೇ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಕೆಲವು ಕಾರ್ಯಕ್ರಮಗಳನ್ನು ಅವರಿಗೆ ಕೊಟ್ಟಿದ್ದಾರೆ. ಹಾಗಂತ ಹೇಳಿ ಅವರಿಗೆ ಓಲೈಕೆ ಮಾಡಿದ್ದಾರೆ ಅನ್ನುವಂಥದ್ದು ತಪ್ಪು. ಕೇಳಿದ್ದೆಲ್ಲ ಕೊಟ್ಟಿದ್ದಾರೆ. 1,000 ವೆಹಿಕಲ್ಸ್ ಅನ್ನು ಪರ್ಚೇಸ್ ಮಾಡಿ, ನಮಗೆ ಮೊಬಿಲಿಟಿ ಭಾಳ ಇಂಪಾರ್ಟೆಂಟ್. ಅದರ ಜೊತೆಗೆ ಮಹಿಳೆಯರಿಗೆ ಸುರಕ್ಷತೆಗೋಸ್ಕರ ಆ ಕಾರ್ಯಕ್ರಮಗಳನ್ನು ನಾನು ಕೇಳಿದ್ದೆ, ಅದನ್ನು ಕೊಟ್ಟಿದ್ದಾರೆ. ಇನ್ನು ಈ ಅಗ್ನಿಶಾಮಕಕ್ಕೆ ಏನು 15 ವರ್ಷ ಆದ ನಂತರ ವೆಹಿಕಲ್ಸನ್ನೆಲ್ಲ ಡಿಸ್ಕಾರ್ಡ್ ಮಾಡಬೇಕು ಅಂತ ಹೇಳಿದ್ರು ಕೇಂದ್ರ ಸರ್ಕಾರ. ಅದಕ್ಕಾಗಿ ನಾವು ಕೇಳಿದ್ದೆ, ಅದಕ್ಕೂ ಕೂಡ 330 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಇನ್ನೂ ನನಗೆ ಎಷ್ಟು ಕೊಟ್ಟರೂ ಸಾಲದಿಲ್ಲಲ್ಲ ನಮಗೆ. ಆದರೆ
ಖಂಡಿತವಾಗಿ ನಾವು ಕೇಳಿದ್ದನ್ನೆಲ್ಲ ಕೊಟ್ಟಿದ್ದಾರೆ. ಹೊಸ ಯೋಜನೆಗಳನ್ನ ಘೋಷಣೆ ಮಾಡಿಲ್ಲ. ಸಾಲದ ಬಜೆಟ್ ನಮ್ಮ ಮೇಲೆ ಸಾಲದ ಹೊರೆಯನ್ನ ಜಾಸ್ತಿ ಮಾಡಿದೆ. ಸಾಲದ್ದು ಏನು ಹೆಚ್ಚು ಆಗಿದೆ. ಕಳೆದ ವರ್ಷ ಏನು ಸಾಲ 1,10,000 ಕೋಟಿ ಇದ್ದು ಇನ್ನೊಂದು 5,000 ಕೋಟಿ ಹೆಚ್ಚಾಗಿದೆ ಅಷ್ಟೇ. ಹೆಚ್ಚು ಸಾಲವನ್ನು ಮಾಡೋದಕ್ಕೆ ಹೋಗಿಲ್ಲ. ಸಿಎಂ